ಅಧಿಕೃತವಾಗಿ ಪಕ್ಷದ ಹಿರಿಯರ ಆಶ್ವಾದಿಂದ ನನ್ನ ಹೆಸರನ್ನ ಅಭ್ಯರ್ಥಿಯಾಗಿ ಮತ್ತೊಮ್ಮೆ ಭಾಜಪ ಅಭ್ಯರ್ಥಿಯಾಗಿ ಘೋಷಣೆ ಮಾಡಿದ ಮೇಲೆ ಒಂದು ಅಧಿಕೃತವಾದಂತಹ ಒಂದು ಚುನಾವಣಾ ಪ್ರಚಾರಕ್ಕಿಂತ ಮೊದಲು ನಮ್ಮೆಲ್ಲರ ಒಂದು ಶಕ್ತಿ ದೇವತೆ ಚಂದ್ರಗುತ್ತಿಯ ಒಂದು ರೇಣುಕಮ್ಮನವರ ತಾಯಿಯ ಒಂದು ಆಶೀರ್ವಾದ ಪಡೆದುಕೊಳ್ಳಲಿಕ್ಕೋಸ್ಕರ ನಮ್ಮ ಸಂಘಟನೆಯ ಅಧ್ಯಕ್ಷರು, ನಮ್ಮ ಸಂಘಟನೆಯ ಎಲ್ಲ ಹಿರಿಯರ ನೇತೃತ್ವದಲ್ಲಿ ಕುಟುಂಬದ ಸಮೇತ ನಾವೆಲ್ಲರೂ ಕೂಡ ಇಲ್ಲಿ ಬಂದಿದ್ದೀವಿ. ಆ ತಾಯಿಗೆ ಇಷ್ಟೇ ಕೇಳಿದ್ವಿ, ದೇಶದ ರಕ್ಷಣೆಗೋಸ್ಕರ ಮತ್ತೊಮ್ಮೆ ಸನ್ಮಾನ್ಯದ ನರೇಂದ್ರ ಮೋದಿಜಿಯವರು ಈ ದೇಶದ ಪ್ರಧಾನಮಂತ್ರಿಗಳು ಆಗಬೇಕು, ಅವರ ಪರವಾಗಿ ಶಕ್ತಿ ತುಂಬುವಂತ ಅಭ್ಯರ್ಥಿಗೆ ಹಾರೈಸಬೇಕು, ಸಂಘಟನೆಗೆ ಹಾರೈಸಬೇಕು ಅಂತೇಳಿ ಆ ತಾಯಿ ದೇವರಲ್ಲಿ ಕೇಳ್ಕೊಂತ, ವಿಶೇಷವಾಗಿ ಇಂಥ ಒಂದು ಕೆಟ್ಟ ಬರಗಾಲ, ಇಂಥ ಒಂದು ಚಂದ್ರಗುತ್ತಿಯ ಒಂದು ಸನ್ನಿಧಾನಕ್ಕೆ ಬಂದರೂ ಕೂಡ ಭಕ್ತರಿಗೆ ಒಂದು ಲೋಟ ನೀರು ಸಿಗ್ತಾ ಇಲ್ಲ, ಭಕ್ತಿಪೂರ್ವಕವಾಗಿ ಒಂದು ಕಾಲನ್ನು ತೊಳ್ಕೊಂಡು ಒಳ ಹೋಗಬೇಕು ಅಂದ್ರೂ ಕೂಡ ನೀರಿನ ವ್ಯವಸ್ಥೆ ಇಲ್ಲ. ನಮ್ಮ ದೌರ್ಭಾಗ್ಯ, ಸರ್ಕಾರದಿಂದ ಸ್ಯಾಂಕ್ಷನ್ ಆದಂತ ಸುಮಾರು ಒಂದು 2 ಕೋಟಿ ಅನುದಾನ ಈ ಮೂಲಭೂತ ಸೌಕರ್ಯಗಳಿಗೆ ಏನು ಹಣವನ್ನು ತಂದಿದ್ವಿ, ಅದು ಬೇರೆ ಬೇರೆ ತಾಂತ್ರಿಕ ಕಾರಣದಿಂದ ವಾಪಸ್ ಹೋಗಿದೆ. ಚುನಾವಣೆ ಬರುತ್ತೆ ಹೋಗುತ್ತೆ, ಸರ್ಕಾರಕ್ಕೂ ಒತ್ತಾಯ ಮಾಡ್ತೀನಿ. ಮತ್ತು ಈ ಚುನಾವಣೆ ನಂತರ ಚಂದ್ರಗುತ್ತಿಯ ಈ ಒಂದು ಸನ್ನಿಧಾನಕ್ಕೆ ನಮ್ಮ ಕೇಂದ್ರದ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್, ರಾಜ್ಯದ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಎರಡನ್ನೂ ಒಟ್ಟಾಗಿ ಸೇರಿಸಿ ಇನ್ನೇನು ಅಭಿವೃದ್ಧಿ ಕೆಲಸ ಆಗಬೇಕು, ಆದ್ಯತೆ ಕೊಡುವಂತ ಕೆಲಸ ನಾವೆಲ್ಲ ಸೇರಿ ಮಾಡ್ತೀವಿ ಅಂತ ಸಂದರ್ಭದಲ್ಲಿ ಹೇಳ್ತಾ, ಸುಮಾರು 5 ಲಕ್ಷಕ್ಕಿಂತ ಹೆಚ್ಚಿನ ಹಂತದಲ್ಲಿ ಆಶ್ರಯ ಮಾಡಬೇಕಂತ ಪಾಪ ವಿನಂತಿ ಮಾಡಿದ್ದಾರೆ. ಯಾಕೆ ಇತ್ತೀಚೆಗೆ ಈ ರೀತಿಯಂತ ಒಂದು ಗೊಂದಲಗಳು ಈ ಒಂದು ವಾರದಲ್ಲಿ ಸೃಷ್ಟಿ ಆಯ್ತಾ ಇದೆ ಎಲ್ಲದೂ ಕೂಡ? ಹಾಗಾಗಿ ದಯಮಾಡಿ ನಾನು ಈಗೂ ಕೂಡ ವಿನಂತಿ ಮಾಡ್ತೀನಿ, ಇವತ್ತು ಕ್ಷೇತ್ರದ ಮತದಾರ ಬಂಧುಗಳು ಮೋದಿಜಿಯವರು ಕೊಟ್ಟಂತ ಕಾರ್ಯಕ್ರಮ, ನಿಮ್ಮ ರಾಘಣ್ಣ ಒಬ್ಬ ಎಂಪಿ ಆಗಿ ಇಡೀ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಗೆ ಇದೇ 15 ದಿನ ಕೆಳಗೆ ನಿಮ್ಮ ರಾಘವನ್ ಗೆಲ್ಲಿಸಬೇಕಂತ ಆಶೀರ್ವಾದ ಮಾಡಿದಂತ ಬಾಯಲ್ಲಿ ಇವತ್ತು ಈ ರೀತಿಯಂತ ಮಾತು ಬರ್ತಾ ಇದೆ ಅಂದ್ರೆ ಜನ ಪ್ರಜ್ಞಾವಂತರಿದ್ದಾರೆ, ಅವ್ರು ತಿಳ್ಕೊಂತಾರೆ. ನಾವು ಬಿಜೆಪಿ TV12 ಕನ್ನಡ, ಇದು ಕನ್ನಡಿಗರ ಧ್ವನಿ.